ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ ಅಧ್ಯಾಯ 12 ಭಕ್ತಿಯೋಗ. ನೆಮ್ಮದಿಯ ಜೀವನಕ್ಕೆ ಶ್ರೀಕೃಷ್ಣನ ಪರಮ ರಹಸ್ಯ. ನಮ್ಮ ಮನಸ್ಸು ಚಂಚಲವಾಗಿ ಅಲೆದಾಡುವುದು ಸಹಜ. ಹಾಗೆ ಅಲೆದಾಡಿದಾಗಲೆಲ್ಲ ಅದನ್ನು ಮತ್ತೆ ಮತ್ತೆ ಕೇಂದ್ರೀಕರಿಸಲು ಕೃಷ್ಣನು ಹೇಳುತ್ತಾನೆ. ಒಂದು ವೇಳೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸುವುದು ಕಷ್ಟವಾದರೆ ನಾನು ಮಾಡುವ ಪ್ರತಿಯೊಂದು ಕೆಲಸದ ಹಿಂದಿರುವ ಶಕ್ತಿಯೇ ಆ ದೇವರು ಎಂಬ ಭಾವನೆಯಿಂದ ಕರ್ತವ್ಯವನ್ನು ನಿರ್ವಹಿಸಬೇಕು. ಅದು ಸಾಧ್ಯವಾಗದಿದ್ದರೆ ನಾವು ಮಾಡುವ ಕೆಲಸದ ಫಲಿತಾಂಶ ಅಥವಾ ಲಾಭದ ಮೇಲಿನ ಅತಿಯಾದ ಆಸೆಯನ್ನು ಬಿಟ್ಟು ಫಲವನ್ನು ದೇವರಿಗೆ ಅರ್ಪಿಸಿ ಶರಣಾಗಬೇಕು. ಈ ಶರಣಾಗತಿಯೇ ನಮ್ಮ ಮನಸ್ಸಿಗೆ ಸಂಪೂರ್ಣ ಶಾಂತಿಯನ್ನು ತರುತ್ತದೆ. ನಿಜವಾದ ಸಾಧಕ ಅಥವಾ ಭಕ್ತನು ಯಾವುದೇ ವಸ್ತುವಿಗೆ ಅತಿಯಾಗಿ ಅಂಟಿಕೊಳ್ಳುವುದಿಲ್ಲ. ಯಾರ ಮೇಲೂ ದ್ವೇಷವನ್ನು ಸಾಧಿಸುವುದಿಲ್ಲ. ಅವನು ಸುಖ, ದುಃಖ, ಗೌರವ, ಅಪಮಾನ, ಲಾಭ, ನಷ್ಟ ಹೀಗೆ ಎಲ್ಲಾ ಸಂದರ್ಭಗಳಲ್ಲೂ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಾನೆ. ಅವನು ಪ್ರಪಂಚದ ಘಟನೆಗಳಿಂದ ತಾನು ಉದ್ರೇಕಗೊಳ್ಳುವುದಿಲ್ಲ. ಬೇರೆಯವರಿಗೂ ತೊಂದರೆಯನ್ನು ಕೊಡುವುದಿಲ್ಲ. ತನ್ನ ಒಳಮನಸ್ಸಿನಲ್ಲೇ ಸಂತೋಷವನ್ನು ಕಂಡುಕೊಳ್ಳುವ ಅವನು ಇಡೀ ಜಗತ್ತನ್ನು ಸಮಾನ ದೃಷ್ಟಿಯಿಂದ ನೋಡುತ್ತಾನೆ. ಅದು ಮಾನಸಿಕ ನೆಮ್ಮದಿಗೆ ಮತ್ತು ಭವಿಷ್ಯದ ಬೆಳವಣಿಗೆಗೆ ಅತ್ಯಂತ ಮೌಲ್ಯಯುತವಾದ ಪಾಠವನ್ನು ಕಲಿಸುತ್ತದೆ. ಬದುಕಿನಲ್ಲಿ ನಮಗೆ ಸಿಗುವ ಪ್ರತಿಯೊಂದು ಸವಾಲು, ವೈಫಲ್ಯ ಅಥವಾ ಯಶಸ್ಸನ್ನು ಅತಿಯಾಗಿ ತಲೆಗೆ ಹಚ್ಚಿಕೊಳ್ಳದೆ ಫಲಿತಾಂಶದ ಮೇಲಿನ ಹಠವನ್ನು ಬಿಟ್ಟು ನಮ್ಮ ಅತ್ಯುತ್ತಮ ಪ್ರಯತ್ನವನ್ನು ಮಾಡುವುದೇ ನೈಜ ಯೋಗವಾಗಿದೆ. ನಾವು ಮಾಡುವ ಕೆಲಸದ ಫಲವನ್ನು ಭಗವಂತನಿಗೆ ಅಥವಾ ಬ್ರಹ್ಮಾಂಡದ ನಿಯಮಕ್ಕೆ ಒಪ್ಪಿಸಿದಾಗ ನಮ್ಮೊಳಗಿನ ಆತಂಕ, ಭಯ ಮತ್ತು ಒತ್ತಡಗಳು ಮಾಯವಾಗಿ ಯಾವುದೇ ಸಂದರ್ಭದಲ್ಲೂ ಸಮಚಿತ್ತದಿಂದ ನಿರ್ಧಾರ ತೆಗೆದುಕೊಳ್ಳುವ ಅದ್ಭುತ ಮಾನಸಿಕ ಸ್ಥೈರ್ಯ ಮತ್ತು ಆಂತರಿಕ ತೃಪ್ತಿ ನಮಗೆ ದೊರೆಯುತ್ತದೆ. ಇದೇ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಪರಮ ಸತ್ಯವಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.